ಗುಡ್ ಮಾರ್ನಿಂಗ್ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ಎಕ್ಸ್ಪ್ಲೋರ್ ಎಜು ಚಾನಲ್ಗೆ ಸ್ವಾಗತ. ನಿನ್ನೆ ಕೋರ್ಟ್ ಕೇಸ್ ಬಗ್ಗೆ ನಾನು ಫೈನಲ್ ವರ್ಡಿಕ್ಟ್ ಬಗ್ಗೆ ಒಂದು ವಿಡಿಯೋ ಬಿಟ್ಟಿದ್ದೆ. ಅದರಲ್ಲಿ ಸ್ವಲ್ಪ ಹಾಫ್ ಇನ್ಫಾರ್ಮೇಷನ್ ಕೊಟ್ಟಿದ್ದೆ ಅಂತ ಹೇಳ್ಬೋದು. ಸುಮಾರು ವೀಕ್ಷಕರು ಅದರಲ್ಲಿ ಕಮೆಂಟ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ನಿಮ್ಮ ಅಬ್ಸರ್ವೇಷನ್ಗೆ. ಅದರಲ್ಲಿ ಏನಾಗಿದೆ ಅಂತಂದರೆ, ಒಬ್ಬರದೇ ಜಡ್ಜ್ಮೆಂಟು ನಾನು ಹೇಳಿದ್ದೆ. ಕೆ ಇ ಅವರಿಗೆ ಹೊಸದಾಗಿ 3rd ರೌಂಡ್ ಕೌನ್ಸಿಲಿಂಗ್ ಮಾಡೋಕ್ಕೆ ಹೇಳಿದ್ದಾರೆ. ಸೊ ದೇ ಹ್ಯಾವ್ ಟು ಗೋ ವಿತ್ ಅ ನ್ಯೂ ಫ್ರೆಶ್ ರೌಂಡ್ ಆಫ್ ಕೌನ್ಸಿಲಿಂಗ್ ಅಂತ ಹೇಳಿದ್ದೆ. ಬಟ್ ಏನಾಗಿದೆ, ನಿನ್ನೆ ಬಂದಿರೋ ಇನ್ಫಾರ್ಮೇಷನ್ ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ನನಗೆ ಸರಿಯಾದ ಮಾಹಿತಿಯಿಂದ ನಿಮಗೆ ಒದಗಿಸ್ಲಿಕ್ಕೆ ಆಗಲಿಲ್ಲ. ಕ್ಷಮೆ ಇರಲಿ. ಸುಮಾರು ವೀಕ್ಷಕರು ಅದನ್ನು ಅಬ್ಸರ್ವೇಷನಲ್ಲಿ ಬರೆದಿದ್ದಾರೆ. ನಿಮ್ಮ ಸ್ಟೇಟ್ಮೆಂಟನ್ನು ಕರೆಕ್ಟ್ ಮಾಡಿ ಸರ್, ತಪ್ಪಾಗಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಿ ಅಂತೇಳಿ. ತಪ್ಪಾಗಿ ಕೊಟ್ಟಿದ್ದೀನಿ ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಹಾಫ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ಅದರ ಪ್ರಕಾರ ನಾನು ನಿನ್ನೆನೂ ಕೂಡ ಅದರಲ್ಲಿ ಮೆನ್ಷನ್ ಮಾಡಿದ್ದೆ. ಈಗ ಬಂದಿರೋ ಮಾಹಿತಿನ ನಿಮಗೆ ಒದಗಿಸ್ತಾ ಇದ್ದೀನಿ, ನಾಳೆವರೆಗೂ ಕಂಪ್ಲೀಟಾಗಿ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ಹೇಳಿ. ಅದರ ಪ್ರಕಾರ ನಾನು ಇವತ್ತು ಅದನ್ನು ಕೇಸ್ ಬಗ್ಗೆ ನಿನ್ನೆ ಎಲ್ಲ ಡೀಟೇಲ್ಸ್ ತೊಗೊಂಡು ಏನೇನಾಯಿತು ಏನೇನಿಲ್ಲ, ಕರೆಕ್ಟಾಗಿ ಏನಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಸಂಗ್ರಹಿಸಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದರಲ್ಲಿ ನಿಮಗೇನಾದರೂ ಇನ್ಫಾರ್ಮೇಷನನ್ನು ಆ್ಯಡ್ ಮಾಡೋದಾದರೆ ಕೂಡ ಸ್ವಾಗತಿಸ್ತೀನಿ. ನಿಮ್ಮ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಯಾಕಂತಂದರೆ ನನ್ನ ಮೂಲಗಳಿಂದ ಬಂದಿರೋ ಮಾಹಿತಿನ ನಾನು ಸಂಗ್ರಹಿಸಿ ನಿಮಗೆ ನೀಡ್ತಾ ಇರ್ತೀನಿ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳಾಗಲಿ ಪೋಷಕರಾಗಲಿ ಇದರ ಬಗ್ಗೆ ತುಂಬ ಕ್ಯೂರಿಯಾಸಿಟಿ ಇಟ್ಕೊಂಡಿರೋದ್ರಿಂದ ಎಲ್ಲರೂ ತಮ್ಮ ತಮ್ಮ ಮೂಲಗಳಿಂದ ಸೋರ್ಸಸ್ನಿಂದ ಮಾಹಿತಿಗಳನ್ನು ಸಂಗ್ರಹಿಸ್ತಾ ಇರ್ತಾರೆ. ಇನ್ಫಾರ್ಮೇಷನಲ್ಲಿ ಒಂದು ಪಾಯಿಂಟ್ ಕಡಿಮೆ, ಒಂದು ಪಾಯಿಂಟ್ ಜಾಸ್ತಿ ಆದರೂ ಆಗಬಹುದು. ಬಟ್ ಈಗ ಕೊಡ್ತಾ ಇರೋ ಮಾಹಿತಿ ಆ್ಯಸ್ ಪರ್ ದ ಲೇಟೆಸ್ಟ್ ಇನ್ಫಾರ್ಮೇಷನ್ ಆ್ಯಂಡ್ ವಾಟ್ ಎವರ್ ದ ಕೋರ್ಟ್ ಡೆಲಿವರ್ಡ್ ದ ವರ್ಡಿಕ್ಟ್ ಎಸ್ಟರ್ಡೇ, ಅಕಾರ್ಡಿಂಗ್ಲಿ ಐ ಹ್ಯಾವ್ ಕಲೆಕ್ಟೆಡ್ ದ ಇನ್ಫಾರ್ಮೇಷನ್. ಅದನ್ನು ನೋಡ್ತಾ ಹೋದರೆ ನಿನ್ನೆ ಇಬ್ಬರು ಜಡ್ಜಿಗಳು ಬೇರೆ ಬೇರೆ ಡಿಸಿಷನ್ನ ಕೊಟ್ಟಿರೋದ್ರಿಂದ ಡೈವರ್ಜೆಂಟ್ ವರ್ಡಿಕ್ಟ್ ಅಂತ ಕರಿಬೋದು, ಇಲ್ಲಾಂದರೆ ಸ್ಪ್ಲಿಟ್ ವರ್ಡಿಕ್ಟ್ ಅಂತ ಕರಿಬೋದು. ಸೊ ಹೀಗಾಗಿ ಅದಕ್ಕೆ ಫೈನಲ್ ವರ್ಡಿಕ್ಟ್ ಅಂತ ನಿನ್ನೆ ಹೇಳೋಕ್ಕಾಗೋದಿಲ್ಲ. ಈಗ ಅದು ಕೋರ್ಟ್ ಪ್ರೊಸೀಜರ್ ಪ್ರಕಾರ 3rd ಬೆಂಚ್ಗೆ ರೆಫರ್ ಆಗಿದೆ. 3rd ಬೆಂಚಲ್ಲಿ ಏನು ಡಿಸಿಷನ್ ತೊಗೊತಾರೆ ಅದರ ಬೇಸಿಸ್ ಮೇಲೆ 3 ಜಡ್ಜ್ಗಳ ವರ್ಡಿಕ್ಟನ್ನು ಕಂಪೇರ್ ಮಾಡಿ ಅದರಲ್ಲಿ ಇಬ್ಬರು ಯಾರು ಅಂದರೆ ಸೇಮ್ ವರ್ಡಿಕ್ಟ್ ಅಥವಾ ಸೇಮ್ ಡಿಸಿಷನ್ ಕೊಟ್ಟಿರ್ತಾರೆ, ಅದನ್ನು ಕ್ಯಾರಿ ಮಾಡ್ತಾರೆ. ಅದೇ ಫೈನಲ್ ವರ್ಡಿಕ್ಟ್ ಆಗಿ ಬರುತ್ತೆ. ಸೊ ನಿನ್ನೆ ಏನೇನಾಯಿತು ಅಂತ ನೋಡೋದಾದರೆ, Karnataka High Court delivers split verdict on 3rd round counseling of medical seats because both the judges delivered different decisions or verdict. Hence, no conclusion arrived for the final verdict. There were 2 judges, Justice Jayant Banerjee and Justice K.V. Arvind. ಇಬ್ಬರು ಜಡ್ಜಿ ಬೆಂಚಲ್ಲಿ ಅವರವ್ರ ವರ್ಡಿಕ್ಟನ್ನು ಓದೋದಾದರೆ, ಜಯಂತ್ ಬ್ಯಾನರ್ಜಿ ಅವರು ಏನು ಹೇಳಿದರು, ವಾಟ್ he said in his verdict. He set aside the October 24, 2025 provisional allotment list and directed KA to conduct 3rd round counseling fresh in accordance with the Supreme Court order on Bhavana Tiwari case. Bhavana Tiwari ಕೇಸಲ್ಲಿ ಸುಪ್ರೀಂ ಕೋರ್ಟ್ ಅವ್ರದ್ದು ಡಿಸಿಷನ್ ಏನಾಗಿತ್ತು, ಅಕಾರ್ಡಿಂಗ್ ಟು ದ್ಯಾಟ್ ಜಜ್ಮೆಂಟ್, Justice Jayant Banerjee directed the KA to conduct 3rd round counseling fresh, to start from the beginning and complete the counseling in accordance with the law and the Supreme Court order on Bhavana Tiwari case. ಅವರ ಅಬ್ಸರ್ವೇಷನ್ ನೋಡೋದಾದರೆ ಅವರು ಒಂದೆರಡು ಪಾಯಿಂಟನ್ನು ಹೈಲೈಟ್ ಮಾಡಿ ಹೇಳಿದ್ದಾರೆ. ಅದರಲ್ಲಿ ದ ಇಂಟ್ರೊಡಕ್ಷನ್ ಆಫ್ ನ್ಯೂ ಸೀಟ್ಸ್ ಡ್ಯೂರಿಂಗ್ ಕೌನ್ಸಲಿಂಗ್ and permitting fresh registrations against those seats had rendered the counseling process opaque. ಅಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ಸು ಅಷ್ಟೊಂದು ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸ್ತಾ ಇಲ್ಲ. ವಿತ್ ಅಲಿಗೇಷನ್ಸ್ ಬೀಯಿಂಗ್ ರೈಸ್ಡ್ ಆಫ್ ಎ ಲ್ಯಾಕ್ ಆಫ್ ಮೆರಿಟ್ ಬೇಸ್ಡ್ ಸ್ಟೂಡೆಂಟ್ಸ್ seats allotments, with allegations being raised seats allotments
ಲ್ಯಾಕ್ ಆಫ್ ಮೆರಿಟ್ ಬೇಸ್ಡ್ ಸೀಡ್ಸ್ ಅಲಾಟ್ಮೆಂಟ್ಸ್ ಅಂತ ಹೇಳಿದ್ದಾರೆ ಅವರು. ದ ಇಂಟ್ರೊಡಕ್ಷನ್ ಆಫ್ ನ್ಯೂ ಸೀಡ್ಸ್ ಆ್ಯಂಡ್ ಹ್ಯಾಸ್ ಎಂಡರ್ಡ್ ದ ಕೌನ್ಸಿಲಿಂಗ್ ಪ್ರೊಸೆಸ್ ಆಫ್ ಪ್ಯಾಕ್. ಡ್ಯೂರಿಂಗ್ ದ ಕೌನ್ಸಿಲಿಂಗ್ ಇಟ್ ವಾಸ್ ನಾಟ್ ಸಪೋಸ್ ಟು ಹ್ಯಾಪನ್ ಅನ್ನೋದು ಅವ್ರದ್ದು ಅಭಿಪ್ರಾಯ. KA shall conclude the 2 stages of third round of counseling and the final allotment shall conclude no later than 2nd December 2025 and all admission process to conclude by December 10, 2025. ಅಂದರೆ ಹೊಸದಾಗಿ ಥರ್ಡ್ ರೌಂಡ್ ಕೌನ್ಸಿಲಿಂಗನ್ನು ಸ್ಟಾರ್ಟ್ ಮಾಡಿ ಡಿಸೆಂಬರ್ 2ನೇ ತಾರೀಕಿನವರೆಗೂ ಫೈನಲ್ ಅಲಾಟ್ಮೆಂಟನ್ನು ಮಾಡಬೇಕು. ಮತ್ತು ವಿದ್ಯಾರ್ಥಿಗಳಿಗೆ ಕಾಲೇಜಿಗೆ ಅಡ್ಮಿಷನ್ ತೊಗೊಳಕ್ಕೆ ಎಲ್ಲ ಪ್ರಕ್ರಿಯೆಗಳನ್ನು ಕಂಪ್ಲೀಟ್ ಮಾಡೋದಕ್ಕೆ ಡಿಸೆಂಬರ್ 10, 2025 ಡೇಟ್ನ ಕೊಟ್ಟಿದ್ದಾರೆ. ಇದು ಫಸ್ಟ್ ವರ್ಡಿಕ್ಟು ಫ್ರಮ್ ದ ಜಸ್ಟಿಸ್ ಬ್ಯಾನರ್ಜಿ. ಅದರ ಜೊತೆಗೆ ಇನ್ನೊಬ್ಬರು ಜಸ್ಟಿಸ್ KV ಅರವಿಂದ್ ಅವರು ತಮ್ಮ ಅಭಿಪ್ರಾಯದಲ್ಲಿ ಏನು ತಿಳಿಸಿದ್ದಾರೆ ಅಂತಂದರೆ, he dismissed the petitions filed by aggrieved students. ಇವಾಗೇನು ವಿದ್ಯಾರ್ಥಿಗಳು ತಮ್ಮ ಪರವಾಗಿ ಪೆಟಿಷನ್ ಹಾಕಿದ್ರು ಅದನ್ನು ಡಿಸ್ಮಿಸ್ ಮಾಡಿದರು. ಅದರ ಜೊತೆಗೆ ವಾಟ್ he noted that all petitioners had entered their options in round 3 for 9 colleges and were unsuccessful either because of their own preference rankings or because preferred seats were unavailable. ಅಂದರೆ ಅವ್ರಿಗೆ ಅವಕಾಶ ಕೊಟ್ಟಿದ್ದೀವಿ, ಆದರೆ ಸೀಟು ಸಿಗಲಿಲ್ಲ ಅವ್ರ ಪ್ರಿಫರೆನ್ಸ್ ಪ್ರಕಾರ. ಸೊ ದ್ಯಾಟ್ ಈಸ್ ವೈ ದೇ ವೇರ್ ನಾಟ್ ಅಲಾಟೆಡ್ ಎನಿ ಸೀಟ್ಸ್, ಮೀನ್ಸ್ ದೇ ವೇರ್ ಅನ್ಸಕ್ಸಸ್ಫುಲ್ ಇನ್ ಗೆಟಿಂಗ್ ದೇರ್ ಪ್ರಿಫರ್ಡ್ ಸೀಟ್ಸ್ ಆ್ಯಸ್ ದೇರ್ ರ್ಯಾಂಕಿಂಗ್ ವಾಸ್ ನಾಟ್ ಮ್ಯಾಚಿಂಗ್ ಅನ್ನೋ ಥರ ಕೊಟ್ಟಿದ್ದಾರೆ. He also pointed out that candidates admitted in previous rounds were not permitted in round 3 except against newly added seats. This is a condition accepted by that candidates while making their options entries. ಇದು ಕೂಡ ವೆರಿ ಗುಡ್ ಅಬ್ಸರ್ವೇಷನ್. ಯಾಕಂದರೆ ಥರ್ಡ್ ರೌಂಡಲ್ಲಿ ನೀವು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಕಂಡೀಷನ್ಸ್ಗೆ ಎಲ್ಲ ಒಪ್ಪಿಕೊಂಡು ನೀವು ಥರ್ಡ್ ರೌಂಡಲ್ಲಿ ಮಾಡಿರ್ತೀರಿ. ದಟ್ ಈಸ್ ವೈ ಹಿ ಹ್ಯಾಸ್ ಪಾಯಿಂಟೆಡ್ ಔಟ್ ದ್ಯಾಟ್. ಏನು ಹೇಳಿದ್ದಾರೆ ಅಂತಂದರೆ, ಕ್ಯಾಂಡಿಡೇಟ್ಸ್ ಅಡ್ಮಿಟೆಡ್ ಇನ್ ಪ್ರೀವಿಯಸ್ ರೌಂಡ್, ಫಸ್ಟ್ ಆ್ಯಂಡ್ ಸೆಕೆಂಡ್ ರೌಂಡ್ ವಾಟ್ ಎವರ್ ಇಟ್ ಇಸ್, were not permitted in round 3 except only against newly added seats. ಹೊಸ ಸೀಟ್ಸ್ ಏನು ಆ್ಯಡ್ ಆಗಿತ್ತು ಅದಕ್ಕಷ್ಟೇ ಪರ್ಮಿಷನ್ ಕೊಟ್ಟರು. ದಿಸ್ ವಾಸ್ ದ ಜನರಲ್ ಕಂಡೀಷನ್ಸ್ accepted by that candidates while making their choices or the option entries. And finally, he directed KA to complete third round counseling expeditiously and in accordance with the law by December 10, 2025. ಫೈನಲಿ ಅವ್ರು ಏನು ಹೇಳಿದ್ದಾರೆ ಅಂದರೆ, KAಗೆ ಈ ಎಲ್ಲ ಪ್ರಕ್ರಿಯೆಯನ್ನು ಡಿಸೆಂಬರ್ 10ಗೆ ಕನ್ಕ್ಲೂಡ್ ಮಾಡಿ ಕೌನ್ಸಿಲಿಂಗನ್ನು ಕಾನೂನು ಪ್ರಕಾರ ಕಾನೂನುಬದ್ಧವಾಗಿ ಮಾಡಿ ಮುಗಿಸಿ ಅಂತ ಹೇಳಿದ್ದಾರೆ. ದಟ್ ಈಸ್ ವೈ ದಿಸ್ ಹ್ಯಾಸ್ ಲೆಡ್ ಟು ಸಮ್ ಸಾರ್ಟ್ ಆಫ್ ಕನ್ಫ್ಯೂಷನ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಹೈಕೋರ್ಟ್ ಪ್ರೊಸೀಜರ್ಸ್ ದ ಕೇಸ್ ವಾಸ್ ರೆಫರ್ಡ್ ಟು ದ ಥರ್ಡ್ ಬೆಂಚ್. ಅದರಲ್ಲಿ ಮೋಸ್ಟ್ಲಿ ಏನು ಮಾಡ್ತಾರೆ, ಇದು ಚೀಫ್ ಜಸ್ಟಿಸಿಗೆ ಹೋಗಿರುತ್ತೆ. ಚೀಫ್ ಜಸ್ಟಿಸ್ ಅವರು ಥರ್ಡ್ ಬೆಂಚಿಗೆ ಆರ್ಡರ್ ಅಪಾಯಿಂಟ್ ಮಾಡಿ ಈ ಕೇಸನ್ನು ರೆಫರ್ ಮಾಡ್ತಾರೆ. ಅವರು ಏನು ಜಜ್ಮೆಂಟ್ ಕೊಡ್ತಾರೆ ಒಂದೊಂದು ಸರ್ತಿ ಅದೇ ಫೈನಲ್ ಆಗುತ್ತೆ. ಇಲ್ಲ ಅಂದರೆ ಒಂದೊಂದು ಸರ್ತಿ ಬೆಸ್ಟ್ ಆಫ್ 3 ತೊಗೊಂಡು ಎರಡು ವರ್ಡಿಕ್ಟ್ ಯಾವುದು ಸೇಮ್ ಆಗಿರುತ್ತೋ ಅದನ್ನು ಫೈನಲ್ ಆಗಿ ಅನೌನ್ಸ್ ಮಾಡ್ತಾರೆ. ಕರೆಂಟ್ ಸ್ಟೇಟಸ್ ಈಸ್ ಆ್ಯಸ್ ಇಟ್ ವಾಸ್ ಅ ಡೈವರ್ಜೆಂಟ್ ವರ್ಡಿಕ್ಟ್, ದ ಕೇಸ್ ರೆಫರ್ ಟು ಥರ್ಡ್ ಬೆಂಚ್. ವರ್ಡಿಕ್ಟ್ ವಿಲ್ ಬಿ ಬೇಸ್ಡ್ ಆನ್ ಬೆಸ್ಟ್ ಆಫ್ 3 ಜಜ್ಮೆಂಟ್ಸ್. ಇದು ಇಷ್ಟಾಗಿದೆ. ಇದರಲ್ಲಿ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿ ಗೊತ್ತಿದ್ದರೆ ಅಥವಾ ಬೇರೆ ಪೋಷಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ತಮ್ಮಿಂದ ಏನಾದರೂ ಹೆಚ್ಚಿನ ಮಾಹಿತಿ ಸಿಗೋದಾದರೆ ಇಟ್ ಈಸ್ ಆಲ್ ವೆಲ್ಕಮ್. ಇದರಿಂದ ತುಂಬ ವಿದ್ಯಾರ್ಥಿಗಳಿಗಾಗಲಿ ಪೋಷಕರಾಗಲಿ ಅದರ ಬಗ್ಗೆ ಮಾಹಿತಿ ತಿಳಿದುಕೊಳ್ಳಲು ಅನುಕೂಲ ಆಗುತ್ತೆ. ಇದು ನಿನ್ನೆ ನಡೆದ ಪ್ರೊಸೀಡಿಂಗ್ಸು. ಇದು ಆಲ್ರೆಡಿ ನಿಮಗೆ ಎಲ್ಲರಿಗೂ ಸಿಕ್ಕಿರುತ್ತೆ. ಬಿಕಾಸ್ ನಿನ್ನೆ ಸುಮಾರು ಜನ ಇದ್ರ ಬಗ್ಗೆ ಎಲ್ಲ ವಿಡಿಯೋ ಬಿಟ್ಟಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅದ್ರ ಬಗ್ಗೆ ಡಿಸ್ಕಷನ್ ನಡೀತಾ ಇದೆ. ಬಟ್ ಇದರಲ್ಲಿ ಇವಾಗ ಅದು ಫೈನಲ್ ಆಗಿ ಯಾವಾಗ ಹೊರಗೆ ಬರುತ್ತೆ ನೋಡಬೇಕು. ಮೋಸ್ಟ್ಲಿ 2 to 7 days ಆಗಬಹುದು ಅಂತ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ಟುಡೇ ಆರ್ ಟುಮಾರೋ ಯು ಮೇ ಗೆಟ್ ಅನ್ ನ್ಯೂ ಅಪ್ಡೇಟ್ ಆನ್ ದ್ಯಾಟ್ ಥರ್ಡ್ ಬೆಂಚ್ ವರ್ಡಿಕ್ಟ್. ಅದರಲ್ಲಿ ಮೋಸ್ಟ್ ಪ್ರಾಬಲಿ ನಾನು ತಿಳ್ಕೊಂಡಂಗೆ ಹಿಯರಿಂಗ್ ಆಗೋದಿಲ್ಲ. ಓನ್ಲಿ ದ ಜಜ್ಮೆಂಟ್ ಮೇ ಕಮ್. ಹಿಯರಿಂಗ್ ಆದರೂ ಕೂಡ ಇಟ್ ವಿಲ್ ಬಿ ಫಾರ್ ಎ ಶಾರ್ಟ್.
They may allow some discussions and give a final verdict based on that, based on the judge's order. Both judges, whatever the order they have given, based on that, they refer it and study it, they render their final verdict. ಆ ಥರ ಆಗುತ್ತೆ. ಇದು ಇನ್ನೇನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ. ಆಲ್ರೆಡಿ ಡಿಲೇ ಆಗಿರೋದ್ರಿಂದ ಕೋರ್ಟ್ನವ್ರಿಗೂ ಅದರ ಸೀರಿಯಸ್ನೆಸ್ಸು ಗೊತ್ತಿದೆ, ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಲೇಟ್ ಆಗ್ತಾ ಇದೆ. ಅದರಿಂದ ಮೋಸ್ಟ್ಲಿ ಇನ್ನೊಂದು 3-4 ಡೇಸಲ್ಲಿ ನಿಮಗೆ ಫೈನಲ್ ಆಗಿ ವರ್ಡಿಕ್ಟ್ ಬರಬಹುದು. ನಿಮಗೆ ಇದರ ಬಗ್ಗೆ ಮತ್ತೆ ಏನಾದರೂ ಮಾಹಿತಿ ಬೇಕಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಏನಾದರೂ ಇನ್ಫಾರ್ಮೇಷನ್ನು ನಿಮಗೆ ಆ್ಯಡ್ ಮಾಡಬೇಕಂದ್ರೂ ಕೂಡ ಇನ್ಫಾರ್ಮೇಷನ್ನ ಆ್ಯಡ್ ಮಾಡಿ. I welcome all your suggestions and your observations and your inputs, because as per the sources I think I have given a better explanation on this case update. ಎಲ್ಲರಿಗೂ ಒಳ್ಳೆಯದಾಗಲಿ, ಒಳ್ಳೆಯ ನಿರ್ಧಾರ ಅಥವಾ ಒಳ್ಳೆಯ ವರ್ಡಿಕ್ಟ್ ಬರುತ್ತಂತ ನಾವೆಲ್ಲರೂ ನಿರೀಕ್ಷೆ ಮಾಡೋಣ. ಎಲ್ಲ ವಿದ್ಯಾರ್ಥಿಗಳು, ಈಗ ಉಳಿದಿರೋ ವಿದ್ಯಾರ್ಥಿಗಳು ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಅಲಾಟ್ಮೆಂಟ್ಗೆ ಯಾರು ಕಾಯ್ತಾ ಇರ್ತಾರೆ ಅವ್ರಿಗೆ ಬೇಗ ಮೆಡಿಕಲ್ ಜರ್ನಿ ಪ್ರಾರಂಭ ಆಗಲಿ ಅಂತ ಬಯಸ್ತೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್.